ಹೇಳಿ ಅದನ್ನ ಸರಿ ಮಾಡಿಸ್ಕೊಳ್ಳಿ. ಹಾಗಾದ್ರೆ ಎಂ ಶೆಟ್ಟಿ ಅವರೇ, ಎಂ ಡಿ ಭೂಶೆಟ್ಟಿ ಅವರೇ, ಏನು ನೀವು ಹೆಡ್ ಕಾನ್ಸ್ಟೇಬಲ್? ನಿಮ್ಮ ಇನ್ಸ್ಪೆಕ್ಟರ್ SI ಇನ್ಸ್ಪೆಕ್ಟರ್ ಗಮನಕ್ಕೆ ತರಬೇಕು. ನೋಡಿ, ಇಲ್ಲಿ 106 ಗಾಡಿಗಳಿದೆ. ಇದು ರಾಷ್ಟ್ರೀಯ ಸಂಪತ್ತು. ಅದರಲ್ಲಿ ಇರುವಂತ ಕಬ್ಬಿಣ ಮಾಡೋದಕ್ಕೆ, ಇನ್ನೊಂದು ಮಾಡೋದಕ್ಕೆ, ನೆಲ ಅಗದು ಬಗದು ಜನ ರಕ್ತ ಬೆವರು ಹರಿಸಿ ಅದನ್ನ ವೆಹಿಕಲ್ ಮಾಡಿ ಮಾರಿ ಯಾರೋ ಹೋಗ್ತಿರೋ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗುತ್ತೆ. ಇಷ್ಟು ವೆಹಿಕಲ್ಗಳು ರಾಷ್ಟ್ರೀಯ ಸಂಪತ್ತು, ಜನರ ಸಂಪತ್ತು, ಇಷ್ಟು ಗಾಡಿಗಳಲ್ಲಿ ನಿಂತಿದೆ ಅಂದ್ರೆ ಅವನು ಇನ್ಯಾವುದೋ ಒಂದು ಗಾಡಿ ಮಾಡ್ಕೊಳ್ಬೇಕು ಅಂದ್ರೆ ಅದು ಅನಗತ್ಯವಾಗಿ ಅವನ ದುಡ್ಡನ್ನ ಕಳ್ಕೊಂಡ ಹಾಗೆ. ಅಷ್ಟು ದುಡ್ಡನ್ನ ಇದು ಯಾಕೆ ನಿಂತಿದೆ ಅಂದ್ರೆ, ನೀವು ನಿಗದಿತ ಅವಧಿಯ ಒಳಗಡೆ ಪೊಲೀಸ್ ಇಲಾಖೆಯವರು ತನಿಖೆ ಪೂರ್ಣ ಮಾಡೋದಿಲ್ಲ ಮತ್ತು ಕೋರ್ಟ್ಗೂ ಸರಿಯಾಗಿ ಪ್ರೆಸೆಂಟ್ ಮಾಡಿ ಅವು ಆದಷ್ಟು ಬೇಗ ರಿಲೀಸ್ ಆಗುವಾಗ ಮಾಡೋದಿಲ್ಲ. ನಾವು ಮುಂದಿನ ದಿನಗಳಲ್ಲಿ KRS ಪಕ್ಷ ಇದನ್ನು ಪ್ರಶ್ನೆ ಮಾಡುತ್ತೆ. ಕೋಟ್ಯಾಂತರ ರೂಪಾಯಿ ಪ್ರತಿ ಸ್ಟೇಷನ್ನಲ್ಲೂ, ಇಲ್ಲಿ ಕನಿಷ್ಠ ಅಂದ್ರೂ 2 ಕೋಟಿ 3 ಕೋಟಿ ರೂಪಾಯಿ ಗಾಡಿಗಳಿವೆ. ಇದು ಸರ್ಕಾರದ್ದಲ್ಲ, ಜನರದ್ದಲ್ಲ, ಇದು ಒಟ್ಟು ದೇಶದ ಸಂಪತ್ತು. ಹಾಗಾಗಿ ಇದನ್ನ ವಿಲೇವಾರಿ 6 ಮಂತ್ಸ್ ಮ್ಯಾಕ್ಸಿಮಮ್ ಅಂದ್ರೆ, ಈಗ ನಾವು ಇಲ್ಲೊಂದು RT ಹಾಕ್ತೀವಿ. ಈಗ ನಿಮ್ಮ ಸ್ಟೇಷನ್ನಲ್ಲಿ ಕಳೆದ 5 ವರ್ಷಗಳಲ್ಲಿ ಎಷ್ಟು ಕೇಸುಗಳು ಏನು ನೀವು FIR ಮಾಡಿದ್ದೀರಾ, ಎಷ್ಟು ಕೇಸುಗಳು ವಿಚಾರಣಾ ಹಂತದಲ್ಲಿದೆ, ಎಷ್ಟು ಕೇಸುಗಳು ಬಿ ರಿಪೋರ್ಟ್ ಹಾಕಿದ್ದೀರಾ, ಎಷ್ಟು ಕೇಸುಗಳಲ್ಲಿ A ರಿಪೋರ್ಟ್ ಹಾಕಿ ಕೇಸುಗಳು ನಡೆದು ಅದರಲ್ಲಿ ಪೊಲೀಸರ ಪರವಾಗಿ ಎಷ್ಟಾಗಿದೆ, ಪೊಲೀಸರ ವಿರುದ್ಧವಾಗಿ ಆರೋಪಿಗಳು ನಿರ್ದೋಷಿತರು ಎಷ್ಟಾಗಿದ್ದಾರೆ, ಎಷ್ಟು ಕನ್ವಿಕ್ಷನ್ ರೇಟ್ ಎಷ್ಟಿದೆ. ಯಾಕಂದ್ರೆ ಕನ್ವಿಕ್ಷನ್ ನೀವೇ ತಾನೇ ಹಾಕೋದು, ನೀವೇ ತಾನೇ ಸಾಕ್ಷ್ಯಾಧಾರ ಮಾಡೋದು. ಸೊ ನೀವೇ ಹಾಕಿ 100ಕ್ಕೆ 95 ಕೇಸು ನಿಮ್ದು ಫೇಲ್ ಆಯ್ತು ಅಂದ್ರೆ ನಿಮ್ಗೆ ಏನನ್ಸುತ್ತೆ? 95% ತಗೊಳ್ತಾರೆ ಇವತ್ತು ಮಕ್ಕಳ ಎಕ್ಸಾಮ್ ಅಲ್ಲಿ. ನೀವು 2% 3% ತಗೊಳ್ತಾ ಇದೆ ಇವತ್ತು ಪೊಲೀಸ್ ಇಲಾಖೆ. ಇದನ್ನ ಇಷ್ಟು ದಿವಸ ಯಾರು ಪ್ರಶ್ನೆ ಮಾಡ್ತಿಲ್ಲ. KRS ಪಕ್ಷದ ಮೇಲೆ ಪ್ರಶ್ನೆ ಮಾಡುತ್ತೆ. ಹಾಗಾಗಿ ಇದೆಲ್ಲ ಸ್ಟೇಷನ್ ಅಲ್ಲಿ, ನಿಮ್ ಸ್ಟೇಷನ್ ಅಂತಲ್ಲ, ಇದು ಭೂಶೆಟ್ಟಿ ಅವರಾಗ್ಲಿ, ಯಾರಿಲ್ಲಿ CPI ಯಾರಿದ್ದಾರೆ, ಪಾಟೀಲ್ರಿಗಾಗ್ಲಿ ಅಲ್ಲ. ಇದು ಇಡೀ ಪೊಲೀಸ್ ವ್ಯವಸ್ಥೆ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆನು ನಾವು ನ್ಯಾಯಾಂಗವನ್ನು ಪ್ರಶ್ನೆ ಮಾಡ್ತೀವಿ. ಅವ್ರಿಗೆ ಇದೆಲ್ಲ ಫೋಟೋ ತೆಗೆದು ಕಳಿಸಿದ್ರೆ ಅವ್ರಿಗೇನೆ ಆಗುತ್ತೆ, ಓಹೋ ಇವರು ಪೊಲೀಸರದೋ ಅಥವಾ ಇನ್ನೊಬ್ರು PPದೋ ಕಾರಣಕ್ಕಾಗಿ ನಾವು ಹೀಗೆ ಬಿಟ್ರೆ ದೇಶದ ಸಂಪತ್ತು ಈ ತರ ಕೊಳೆತು ಹೋಗುತ್ತೆ, ಜನ ಬಡತನದಲ್ಲೇ ನರಳುತ್ತಾರೆ ಅಂತೇಳಿ. ಹಾಗಾಗಿ ನಿಮ್ಮ ಅವ್ರ ಗಮನಕ್ಕೆ ತನ್ನಿ, ಮೀಟಿಂಗ್ ಮಾಡೋದಕ್ಕೆ ಹೇಳಿ. ಅವರು PP ಕರೆಸ್ಕೊಂಡು ಅಥವಾ PP ಹತ್ರನೇ ಹೋಗಿ ನಿಮ್ಮ SI ಆಗಲಿ CPI ಆಗಲಿ ಯಾಕೆ ಇಷ್ಟಿದೆ, ಯಾವಾಗ ತ್ವರಿತಗತಿಯಲ್ಲಿ ಯಾವ ವಿಚಾರಣೆ ಆಗುತ್ತೆ, ಯಾವಾಗ ನಾವು ರಿಲೀಸ್ ಮಾಡ್ತೀವಿ. ಇಲ್ಲಿರೋದನ್ನೇ ಎಷ್ಟೋ ಕಡೆ ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ CCB ಪೊಲೀಸರು 4 ಜನ ಸಸ್ಪೆಂಡ್ ಆದ್ರು ಮಂಗಳೂರಲ್ಲಿ. ಈ ತರ ಸೀಸ್ ಮಾಡ್ಕೊಂಡಿರೋ ಆಡಿ ಕಾರಲ್ಲಿ ಓಡಾಡ್ತಾ ಇದ್ರು. ಇದ್ರಲ್ಲಿರೋದನ್ನ ಯಾರು ಎಷ್ಟು ಕದ್ದಿದಾರೋ ಗೊತ್ತಿಲ್ಲ. ಆಮೇಲೆ ಬಿಡಿಸ್ಕೊಂಡು ಹೋಗೋ ಸದ್ಯ 50,000 ರೂಪಾಯಿ ಗಾಡಿ ಬಿಟ್ಟಿದ್ದೆ, 10,000 ರೂಪಾಯಿ ಸಿಕ್ಕರೆ ಸಾಕು ಅಂತ ಹೋಗ್ತಾರೆ ಜನ. ಅದರಲ್ಲಿ ಎಷ್ಟು ಪಾರ್ಟ್ಸ್ ಕದ್ದಿರ್ತಾರೋ ಗೊತ್ತಿರೋದಿಲ್ಲ. ಆಮೇಲೆ ಮಾಜರ್ ಮಾಡೋವಾಗ್ಲೂ ಪೊಲೀಸರು ಡ್ರೆಸ್ ನೋಡೋಷ್ಟೊತ್ತಿಗೆ ಜನ ಒಂಥರ ಹುಚ್ಚ ಬೈಕೊಳ್ಳೋ ಭಯದಿಂದಾಗಿ ಇವತ್ತು ನನಗೆ ಗೊತ್ತಿಲ್ಲ ಇವತ್ತು ಯಾರಾದ್ರೂ ಇದು ಗಾಡಿಗಳಲ್ಲಿ ತಂದು ಬಿಟ್ಟಾಗ ಎಷ್ಟು ಸಾಮಾನ್ಯ ಇತ್ತು, ಎಷ್ಟು ಸಾಮಾನ್ಯ ಇಲ್ಲ ಅಂತ. ಹಾಗಾಗಿ ಇಂಥದ್ದೆಲ್ಲ ಆರೋಪಗಳು ಬರುತ್ತೆ. ಪ್ರಾಮಾಣಿಕರಿರ್ಬೋದು ಪೊಲೀಸರು, ಆದ್ರೆ ಇದನ್ನ ಪ್ರಶ್ನೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ದಯವಿಟ್ಟು ನಿಮ್ ಇದನ್ನ ಹೇಳಿ, ನಾವು ಇದನ್ನ ನೋಡ್ತಾ ಇದಾರೆ ಜನ, ಮುಂದಿನ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೀಗೆ ಮಾಡ್ತೀವಿ. ಇಷ್ಟೇ ಹಾಗೆ ಆಗ್ಲಿಲ್ಲ ಅಂದ್ರೆ ಇನ್ನೊಂದು 6 ತಿಂಗಳಲ್ಲಿ ನಾವು DG IGP ಅವರಿಗೆ ಖುದ್ದಾಗಿ ಕಂಡು ಪತ್ರ ಬರೆದು ಇವೆಲ್ಲ ತ್ವರಿತಗತಿಯಲ್ಲಿ ವಿಲೇವಾರಿ ಆಗ್ಬೇಕು ಅಂತ ನಾವು ಆಗ್ರಹಿಸ್ತೀವಿ. ಅದಾಗ್ಲಿಲ್ಲ ಅಂದ್ರೆ ಹೋರಾಟ ಶುರು ಮಾಡ್ತೀವಿ. ಹಾಗಾಗಿ ಇದನ್ನ ಎಲ್ಲಿಂದ ಒಂದು ಆರಂಭ ಆಗಬೇಕು. ಇವತ್ತು ಬಸವಣ್ಣನ ಪುಣ್ಯ ಭೂಮಿ, ಇದು ಜನ್ಮಭೂಮಿ. ಬಸವಣ್ಣ ಹುಟ್ಟಿರುವಂತಹ ಜಾಗದಲ್ಲಿ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ ಅಂತ ಹೇಳಿದಂತ ಬಸವಣ್ಣನ ಜನ್ಮಭೂಮಿ ಇದು. ಆ ಜನ್ಮಭೂಮಿಯಲ್ಲಿ ನಿಂತು ಇಂತಹ ಕಳ್ಳತನದ ಮಾಲುಗಳು ಅಥವಾ ಇನ್ಯಾವುದೋ ಮಾಲುಗಳನ್ನ ತಂದು ಇಲ್ಲಿ ಇಟ್ಕೊಂಡು ನೀವು ಕೇಸನ್ನು ವಿಲೇವಾರಿ ಮಾಡದೆ ಹೋದ್ರೆ ಸರಿ ಹೋಗಲ್ಲ. ಇಲ್ಲಿಂದ ಶುರು ಮಾಡ್ಕೊಳ್ಳಿ. ಬಸವಣ್ಣನ ತತ್ವಾದರ್ಶದಲ್ಲಿ ಒಳ್ಳೆಯ ಒಂದು ಏನು ಕರ್ತವ್ಯ ನಿರ್ವಹಣೆ ಮಾಡಿ. ಸಂಬಳದಲ್ಲಿ ಬದುಕಿ ನೀವು ಪೊಲೀಸರು, ಸಂಬಳದಲ್ಲಿ ಬದುಕಿ ನ್ಯಾಯ ನೀತಿ ಧರ್ಮದಿಂದ ನೋಡ್ಕೊಳ್ಳಿ. ಆವಾಗ ನಿಮ್ಮ ಖಾತೆಗಳು ಫೋಟೋ ಹಿಡ್ಕೊಬರ್ರಪ್ಪ. ಯಾರು ಬೇಕಾದ್ರೆ ಹೇಳ್ತೀವಿ, ಫೋನ್ ಮಾಡೋದಿಲ್ಲ. ಪಕ್ಷ ನಾಯಕರು ಮಾಡ್ತಾರೆ. ನೀವು ಯಾರು SI CPI ಬಂದ ತಕ್ಷಣಕ್ಕೆ ಹಾರ ಹಾಕಿ ಚಾಲು ಹಾಕಿ ಸ್ವಾಗತ ಮಾಡೋಣ. ಯಾಕಂದ್ರೆ ನೀವು ಸರ್ಕಾರಿ ನೌಕರ ಅಂದ್ರೆ ನಮ್ಮ ತೆರಿಗೆ ಹಣದಲ್ಲಿ ನೀವು ಸಂಬಳ ಕೊಡ್ತಾ ಇರುವಂತದ್ದು. ನೀವು ಯಾವ ಸಮಾಜೋದ್ಧಾರ ಕೆಲಸ ಮಾಡಿದ್ದೀರಾ ಅಂತ ಅಥವಾ ಇನ್ಯಾವುದೋ ಹಾಕಿ ಬಂದಿದ್ದೀರಾ ಅಂತ ಸ್ವಾಗತ ಮಾಡಬೇಕು. ಅದು ಮಾಡೋದ್ರಿಂದ ಸಮಾಜಘಾತಕ ಶಕ್ತಿಗಳಿಗೆ ಒಂದು ಬಲ ಬರುತ್ತೆ. ನಾನು ಹಿಂಗ ಅಲ್ಲಿಗಿಂದ ತೆಗೆಸ್ಕೊಂಡು ಅದನ್ನ ತಗೊಂಡೋಗಿ ತೋರಿಸ್ಕೊಳ್ತಾನೆ, ನಾನು CPI, ನಾನು ಅವನು ಊಟ ಮಾಡ್ತೀವಿ ಕಣೋ, SI ನನ್ನ ದೋಸ್ತ ಕಣೋ ಅಂತಾರೆ. ಹಾಗಾಗಿ ಇವೆಲ್ಲ ನಿಲ್ಲಬೇಕು ಅಂತ ನಮ್ಮ ಕಾರಣಕ್ಕಾಗಿ ನಾವು ಸುತ್ತೋಲೆ ಬಂದಿರೋದು. ನಿಮ್ಗೆ ಗೊತ್ತಿರಲಿ, ನಮ್ಮ ಕಾರಣಕ್ಕಾಗಿ 15 ದಿವಸದಿಂದ ಅಲ್ಲಿ ಕೊಪ್ಪಳದಲ್ಲಾದಂತಹ ಘಟನೆ ಕಾರಣಕ್ಕಾಗಿ DG IGP ಅವ್ರನ್ನ ಭೇಟಿ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಅದಾದ ನಂತರ ಸುತ್ತೋಲೆ ಬಂದಿರೋದು. ಈಗ ಮೊನ್ನೆನೋ ಒಬ್ಬ ಸಸ್ಪೆಂಡ್ ಆಗಿದ್ದಾನೆ ಹಾವೇರಿ ಶಿಗ್ಗಾವಲ್ಲಿ SI. ಏನು ಅವ್ರ ಅಪ್ಪನ ಮನೆ ಪೊಲೀಸ್ ಸ್ಟೇಷನ್ ಏನ್ ಬರ್ತಿದ್ದಾರೆ ಆ ಸುತ್ತೋಲೆಯಲ್ಲಿ? ಪೊಲೀಸ್ ಠಾಣೆ ಸಾರ್ವಜನಿಕರು ಓಡಾಡುವಂತಹ ಸಾರ್ವಜನಿಕ ಸ್ಥಳ. ಅದರಲ್ಲಿ ಇವ್ರು ಬರ್ಡೇ ಹೂವಿನ ಶಾಲುಗಳು
ಹಾಗಾಗಿ ಇಂಥವೆಲ್ಲ ನಿಲ್ಲಬೇಕು. ನೀವು ಈ ಪುಣ್ಯ ಭೂಮಿಯಲ್ಲಿ ಬಸವಣ್ಣನ ಜನ್ಮಭೂಮಿಯಲ್ಲಿ ಒಂದು ಮಾದರಿಯಾದಂತಹ ಆಡಳಿತ ಕೊಡೋದಕ್ಕೆ ನಿಮ್ಮ CP ಅವರಿಗೆ ಹೇಳಿ. ಒಳ್ಳೆಯದಾಗಲಿ ನಿಮ್ಗೆ ಪೊಲೀಸರಿಗೆ. ನಮಸ್ಕಾರ.